ಮತ್ತು ನೀವೆತ್ತುವ ಧ್ವನಿ ನ್ಯಾಯದ ಪರವಾಗಿದ್ದರೆ, ನ್ಯಾಯಯುತವಾಗಿದ್ದರೆ, ಜನರ ಪರವಾಗಿದ್ದರೆ ಎಂಥದೇ ಪರಿಸ್ಥಿತಿ ಬಂದರೂ ನಾನು ವೈಯಕ್ತಿಕವಾಗಿ ಕೂಡ ನಾನು ನಿಮ್ಮ ಜೊತೆ ನಿಲ್ತೀನಿ. ಇದು ನನ್ನ ಜೀವಮಾನದ ಅನುಭವ, ನನ್ನ ಧ್ಯೇಯ. ಯಾರೇ ಕಷ್ಟದಲ್ಲಿದ್ದಾರೆ ಅಂತಂದ್ರು ದುಡ್ಡು ಕೊಡುವಷ್ಟು ಶ್ರೀಮಂತರಿಲ್ಲ, ಆದರೆ ಧ್ವನಿ ಕೊಡುವಷ್ಟು ಧೈರ್ಯವಂತ ನಾನಿದ್ದೀನಿ. ಹುನಗುಂದ ತಾಲೂಕಿನ ಶಿವರಾಮಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಹುನಗುಂದ ನಗರದ ಧ್ವಜಾರೋಹಣ ಮಾಡುವ ಮೂಲಕ ಕನ್ನಡ ನಾಡಿನ ಸಮಸ್ತ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಲ್ಲಿಸುವ ಮೂಲಕ ಹುನಗುಂದ ತಾಲೂಕಿನ ನೂತನ ಕಾರ್ಯಾಲಯವನ್ನು ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಧರ್ಮಂತ್ರಿಯವರು ಉದ್ಘಾಟಿಸಿದರು. ತಾಲೂಕಧ್ಯಕ್ಷರಾದ ಶರಣು ಗಾಣಿಗೇರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಹಾಗೂ ಜಿಲ್ಲಾ ಘಟಕದ ಸಂಚಾಲಕರಾದ ಗಣೇಶ್ ನಾಯಕ್ ಅವರು ಉಪಸ್ಥಿತರಿದ್ದರು. ಹುನಗುಂದ ನಗರದ ಅಧ್ಯಕ್ಷರಾದ ಯಾಕೂಬ್ ಕಳ್ಳಿಮನೆಯವರು, ಮಹಿಳಾ ಘಟಕದ ತಾಲೂಕಾ ಅಧ್ಯಕ್ಷರಾದ ಶಾಂತಾಬಾವಿಕಟ್ಟಿ, ಉಪಾಧ್ಯಕ್ಷರಾದ ರೇಖಾ ಭಜಂತ್ರಿ, ಶೋಭಾ ಗೌಡರ್, ಗೋವಿಂದ್ ಸಂಗಂ, ವೆಂಕಟೇಶ್ ವಡ್ಡರ, ಮಳೇಂದ್ರ ಗೌಡ ಗೌಡರ, ಹುಸನಪ್ಪ ಪೂಜಾರ್, ಸಂಗಮೇಶ್ ಸಂಗಂ, ಪ್ರಕಾಶ್ ನಾಗೇನವರ್, ಮಂಜುನಾಥ್ ದಾಸರ್, ಮಲ್ಲಿಕಾರ್ಜುನ ಮೇಳಿ, ಚಂದ್ರಶೇಖರ ಆನೆ, ಹೊಸೂರು ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷ ಸಿದ್ದು ಮೂಲಿಮನಿ, ನಗರ ಸಾಮಾಜಿಕ ಸಂಚಾಲಕ ರವಿ ಮೇಲಿನ್ಮನಿ ಇದ್ದರು. ಮೆದುಳು, ಮನಸ್ಸು, ವಿಚಾರಗಳೆಲ್ಲ ತಣ್ಣಗಿರ್ತವೆ, ಆದರೆ ನಿದ್ದೆ ಒಂದೇ ಮಾಡಬಾರ್ದು. ಹೊಟ್ಟೆ ತನಗೈತೆ ಅಂತ ಮಲಗಬಾರ್ದು, ಸದಾ ಎಚ್ಚರವಾಗಿರಬೇಕು. ಅದು ಯಾವ ರೀತಿ ಅಂತ ಜನರಿಗೋಸ್ಕರ ನಾವು ಇಲ್ಲಿ ಬಂದಿರೋದು, ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರಾಗಲಿ, ನಮ್ಮ ರಾಜ್ಯ ವಕ್ತಾರರಾಗಲಿ, ಇಲ್ಲಿರೋರು ಎಲ್ಲರೂ ನಿಮ್ಮನ್ನು ನಂಬಿ ನಿಮ್ಮ ಮೇಲೆ ಅತಿಯಾದ ಭರವಸೆಯೊಂದಿಗೆ ನಿಮ್ಮೆಲ್ಲರಿಗೂ ಜವಾಬ್ದಾರಿಯನ್ನು ಕೊಟ್ಟಿರ್ತೀವಿ, ನಿಮ್ಮೆಲ್ಲರಿಗೂ ಅಧಿಕಾರವನ್ನು ಕೊಟ್ಟಿರ್ತೀವಿ. ನೀವು ಒಬ್ಬರು ಅಧ್ಯಕ್ಷರಿರ್ತೀರಿ, ಒಬ್ಬರು ಉಪಾಧ್ಯಕ್ಷರಿರ್ತೀರಿ, ಒಬ್ಬರು ಕಾರ್ಯದರ್ಶಿಗಳಿರ್ತೀರಿ, ಮತ್ತು ಘಟಕಗಳಲ್ಲಿ ಇರ್ತೀರಿ. ನೀವೆಲ್ಲರೂ ನಿಮ್ಮ ಅಧಿಕಾರ ಜವಾಬ್ದಾರಿಯನ್ನು, ಇಲ್ಲಿ ಹುದ್ದೆಗಳು ಮಾತ್ರ ಬೇರೆ ಬೇರೆ, ಜವಾಬ್ದಾರಿ ಎಲ್ರಿಗೂ ಒಂದೇ. ನೇತೃತ್ವ ತಗೊಳ್ಳಿಕ್ಕೆ ಅಧ್ಯಕ್ಷನೇ ಬರಬೇಕಂತ ಏನು ನಿಯಮ ಇಲ್ಲ. ನೇತೃತ್ವ ತಗೊಳ್ಳಿಕ್ಕೆ ಒಬ್ಬ ಕಟ್ಟಕಡೆಯ ಕಾರ್ಯಕರ್ತ ಯಾವುದೇ ಹುದ್ದೆ ಇಲ್ಲದ ನಮ್ಮ ಮೈಬೂಬನವರು ತಗೋಬಹುದು. ಅರ್ಥ ಆಯ್ತಲ್ಲ ಹೇಳೋದು? ಜಿಲ್ಲಾಧ್ಯಕ್ಷನಾಗಿ ನಾನು ತಗೋಬಹುದು, ಕಟ್ಟಕಡೆಯ ಕಾರ್ಯಕರ್ತನಾಗಿ ಒಬ್ಬ ಇವತ್ತು ಬಂದು ಸೇರ್ಕೊಂಡವನು ಕೂಡ ಹೋರಾಟದ ಜವಾಬ್ದಾರಿಯನ್ನು ತಗೋಬಹುದು. ಆದ್ರೆ ಗಟ್ಟಿಯಾಗಿ ನೀವು ತಗೊಂಡ್ರೆ ನಾವು ನಿಮ್ಮ ಜೊತೆಗೆ ನಿಲ್ಲೋದಿಲ್ಲ, ನೀವು ನಮ್ಮನ್ನ ಹೇಳೋದು ಅರ್ಥ ಆಯ್ತಲ್ಲ? ನೀವು ಕಟ್ಟಕಡೆಯ ಕಾರ್ಯಕರ್ತನೊಬ್ಬ ಯಾವುದೋ ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾಗ ನಾನು ಆತನ ಜೊತೆ ನಿಲ್ಲುವುದು ನನ್ನ ನೈತಿಕ ಜವಾಬ್ದಾರಿ, ನಾನು ತೆಗೆದುಕೊಂಡ ಹುದ್ದೆಯ ಜವಾಬ್ದಾರಿ, ಅದು ನನ್ನ ಕರ್ತವ್ಯ. ಅದನ್ನು ನಾನು ನಿಭಾಯಿಸುವಲ್ಲಿ ವಿಫಲನಾದರೆ ನೀವು ನನ್ನ ಜೊತೆ ನಿಲ್ಲುವ ಅವಶ್ಯಕತೆ ಇರುತ್ತದೆ. ಅದೇ ರೀತಿ ಯಾವುದೋ ಒಂದು ವಿಚಾರಕ್ಕೆ, ಯಾವುದೋ ಒಂದು ಅನ್ಯಾಯದ ವಿರುದ್ಧ ನಾನು ಜಿಲ್ಲಾಧ್ಯಕ್ಷನಾಗಿ ಅಥವಾ ಶರಣು ತಾಲೂಕು ಅಧ್ಯಕ್ಷನಾಗಿ ಧ್ವನಿ ಎತ್ತಿದಾಗ ಜೊತೆಗೆ ನಿಲ್ಲದೇ ಇರುವುದು ಕೂಡ ನಿಮ್ಮದು ಅಪರಾಧ. ವಿಷಯವನ್ನು ತಿಳಿದುಕೊಂಡು ಯಾವುದೇ ಒಂದು ಹೋರಾಟ ಇದೆ ಅಂತ ಹೇಳಿ ಒಂದು ಮೆಸೇಜ್ ಬಂದ ತಕ್ಷಣ, ಒಂದು ಫೋನ್ ಬಂದ ತಕ್ಷಣ ಹೋಗೋದಾದ್ರೆ ಹೋಗ್ಬೋದು, ಬಿಡೋದಾದ್ರೆ ಬಿಡ್ಬೋದು ಅನ್ನೋ ರೀತಿ ಸಂಘಟನೆ ಕೆಲಸ ಮಾಡಬೇಕು. ಯಾವ ಕಾರಣಕ್ಕೆ ಹೋರಾಟ ಮಾಡ್ತಿದ್ದೀರಿ ಅಂತ ನಾನು ಮೆಸೇಜ್ ಹಾಕಿದ್ರೆ ನನ್ನನ್ನು ಕೇಳಬೇಕು, ಶರಣು ಹಾಕಿದ್ರೆ ಶರಣು ಕೇಳಬೇಕು, ಗಣೇಶ್ ಹಾಕಿದ್ರೆ ಗಣೇಶ್, ಯಾರು ಯಾವ ಕಾರಣಕ್ಕೆ ಹೋರಾಟ ನೋಡ್ರಿ, ಈ ವಿಷಯಕ್ಕೆ ಅನ್ಯಾಯ ಆಗ್ತಾ ಇದೆ, ಈ ಕಾರಣಕ್ಕೆ ನಾವು ಧ್ವನಿ ಎತ್ತಬೇಕು. ವಿಷಯನ ತಿಳಿದುಕೊಂಡು ಹೋರಾಟಕ್ಕೆ ಪಾಲ್ಗೊಳ್ಳೋದಿಲ್ಲ, ಅದು ಮನಸ್ಸಿನಿಂದ. ವಿಷಯನ ತಿಳಿದುಕೊಳ್ಳದೆ ಕರೆದಿದ್ದಾರೆ, ಇವತ್ತು ಖಾಲಿ ಇದ್ದೀರಿ, ಶರಣು ಗಾಡಿ ಎತ್ತು ಹೋದ್ರಾಯ್ತು, ಜಿಲ್ಲಾಧ್ಯಕ್ಷರಿಗೆ ಭೇಟಿಯಾಗಿ ಬಂದ್ರಾಯ್ತು, ಈ ಥರದ ವಿಚಾರಗಳನ್ನ ಇಟ್ಕೊಂಡು ಸಂಘಟನೆ ಕೆಲಸ ಮಾಡ್ತಾರೆ. ಇದೆಲ್ಲ ನೀವು ತಾತ್ವಿಕವಾಗಿ ಅಂತ ತಾತ್ಕಾಲಿಕವಾಗಿ ನಮ್ಮ ಸಮಯಾವಕಾಶದ ಹೋರಾಟಗಳು ಅಂದ್ರೆ ಮನುಷ್ಯ ಜನರನ್ನ ನಿಮ್ಮ ಸೆಳೆದು ಜನರಿಗೆ ನಿಮ್ಮ ಮೇಲೆ ಭರವಸೆ ಬರುವಂತಹ ಹೋರಾಟಗಳನ್ನ ಮಾಡಬೇಕು. ಕಚೇರಿ ಉದ್ಘಾಟನೆ ಮಾಡಿದ್ದೀರಿ ಇವತ್ತು. ಈ ಕಚೇರಿ ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಬೆಳವಣಿಗೆಗೆ ಮತ್ತು ಜನ ನಿಮ್ಮತ್ತ ಬರಲಿಕ್ಕೆ, ಸಂಘಟನೆ ಅಂತ ಬರಲಿಕ್ಕೆ ಇದು ಒಂದು ನಾಂದಿ ಹಾಡುವಂಥ ಕೇಂದ್ರವಾಗಲಿ ಮತ್ತು ಈ ಕ್ಷೇತ್ರದ, ಈ ತಾಲೂಕಿನ ಜನತೆಯ ನೋವಿಗೆ ಸ್ಪಂದಿಸುವಂತಹ ಕೇಂದ್ರವಾಗಲಿ ಅಂತ ಹೇಳ್ತಾ ನನ್ನನ್ನು ಈ ಕಾರ್ಯಾಲಯ ಉದ್ಘಾಟನೆಗೆ ಕರೆದು ಉದ್ಘಾಟನೆಯನ್ನು ಕೂಡ ನನ್ನಿಂದನೇ ಮಾಡಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ಧನ್ಯವಾದಗಳು ನಮ್ಮ ಜಿಲ್ಲಾಧ್ಯಕ್ಷರಿಗೆ. ಹಾಗೆ ನಾವು ಅಂದುಕೊಂಡಂತ ಒಂದು ಪೌರ ಕಾರ್ಮಿಕರಿಗೆ ಒಂದು ಸರ್ಕಾರ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ನಮ್ಮ ಪದಾಧಿಕಾರಿಗಳಿದ್ದಾರೆ.